ಬಂದಿಗಳು ನಮಸ್ಕಾರ. ನಾವಿವತ್ತು ಗೌರಿಬಿದನೂರಲ್ಲಿ ಇದೀವಿ. ಗೌರಿಬಿದನೂರಿನಲ್ಲಿ ಯಾವ್ದು ಯಾವ ಇಲಾಖೆ? ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಏಡಬಲಿ ಆಗಿರುವಂತಹ ಆಂಜನೇಯ ಮೂರ್ತಿ ಏನು ಮೊನ್ನೆ ನಡೆದಂತ ಲೋಕಾಯುಕ್ತ ರೇಡ್ನಲ್ಲಿ ದಾಳಿಯಲ್ಲಿ ಸುಮಾರು ಹಲವಾರು ಕೋಟಿಗಳ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬಿದ್ದಿರುವಂತದ್ದು ತಮ್ಮೆಲ್ಲರೂ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬೀಳ್ತಾ ಇರುವಂತಹ ಕಳ್ಳ ಕದೀಮ ದೇಶದ್ರೋಹಿ ಅಧಿಕಾರಿಗಳು ಯಾರಿದ್ದಾರೆ ಅಣ್ಣ, ನೀನ್ ಈ ಕಡೆ ಮಾತಾಡೋಣ, ಅವ್ರನ್ನ ಸನ್ಮಾನಿಸೋದ್ರ ಮುಖಾಂತರ ಅಂತವ್ರಿಗೆ ಜೈಕಾರ ಹಾಕಿ ಅವರನ್ನ ಸನ್ಮಾನಿಸುವಂತಹ ಕೆಲಸವನ್ನ ಕೆಆರ್ಎಸ್ ಪಕ್ಷ ಇವತ್ತು ರಾಜ್ಯವ್ಯಾಪಿ ಮಾಡ್ತಾ ಬರ್ತಾ ಇದೆ. ಏನು ಭ್ರಷ್ಟರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ ಇಡೀ ದೇಶದ ಎಲ್ಲ ಜನರು ಸಮಾನವಾಗಿ ಹಂಚಿಕೊಂಡು ತಿನ್ನೋದಿಕ್ಕೆ ಬೇಕಾಗಿರುವಂತಹ, ಹಂಚಿಕೊಂಡು ಬದುಕೋದಿಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಈ ದೇಶದಲ್ಲಿ ಇದ್ದಾಗಲೂ ಕೂಡ ಇಂತಹ ಯಾರೋ ಕೆಲವೊಬ್ರು ಅನ್ನ ತಿನ್ನದಂತಹ ಅವಿವೇಕಿಗಳು ಇವತ್ತು ಈ ದೇಶದ ಈ ನಾಡಿನ ಸಂಪತ್ತನ್ನ, ಈ ದೇಶದ ನೂರಾರು ಕೋಟಿ ಜನರಿಗೆ ಸೇರ್ಬೇಕಾಗಿರುವಂತಹ ಸಂಪತ್ತನ್ನ ತಮ್ಮ ದುರಾಸೆಯ ಕಾರಣಕ್ಕೆ ಲೂಟಿ ಮಾಡಿ ಏನು ಒಂದು ಕಡೆ ಕೂಡಿರೋದ್ರ ಮುಖಾಂತರ ಹಲವಾರು ಜನರನ್ನ, ಕೋಟ್ಯಾಂತರ ಜನರನ್ನ ಒಂದು ಅವರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ದೇಶಕ್ಕೆ ಮಾರಕವಾಗಿರುವಂತಹ ಇಂತಹ ದೇಶದ್ರೋಹಿಗಳನ್ನ ನಾವು ಸನ್ಮಾನಿಸಬೇಕು. ಇವತ್ತು ಇಂಥವರಿಗೆ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ರಾಜಕಾರಣಿಗಳೇ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ನಾಡನ್ನ, ಈ ದೇಶವನ್ನ, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಲೂಟಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಳ್ಳ ಕದೀಮರನ್ನ ಪ್ರಶ್ನೆ ಮಾಡುವವರೇ ಇವತ್ತು ಇಲ್ಲದಂತಾಗಿದ್ದಾರೆ. ಇಂತಹ ಸಂದರ್ಭವನ್ನ ಸದುಪಯೋಗ ಮಾಡ್ತಾ ಇರುವಂತಹ ಕೆಲವೊಂದು ಭ್ರಷ್ಟ ಈ ತರದ ಅಧಿಕಾರಿಗಳು ರಾಜ್ಯಾದ್ಯಂತ ಇವತ್ತು ದೇಶಾದ್ಯಂತ ಏನು ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇಂಥವರನ್ನ ಹಿಡಿದು ಶಿಕ್ಷೆಯನ್ನ ಕೊಡಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳು ಇಂಥವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡುವಂತಹ ಕಾನೂನನ್ನ ರೂಪಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಜನಪ್ರತಿನಿಧಿಗಳೇ ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾರಣಕ್ಕಾಗಿ ಇಂತಹ ನೀಚರಿಗೆ, ಅಧಮರಿಗೆ, ಜನದ್ರೋಹಿಗಳಿಗೆ, ನಾಡದ್ರೋಹಿಗಳಿಗೆ ಇವತ್ತು ಶಿಕ್ಷೆ ಇಲ್ಲದಂತ ಆಗ್ಬಿಟ್ಟಿದೆ. ಲೋಕಾಯುಕ್ತದವ್ರು ಹಿಡಿತೀರಾ, ರೈಡ್ ಮಾಡ್ತೀರಾ, ಮಾಡಿ ಏನು 14 ದಿನ ಜೈಲಿಗೆ ಕಳಿಸ್ತೀರಾ, ಕಳಿಸಿ ಮತ್ತೆ ಬರೋದು, ಮತ್ತೆ ಬೇಲ್ ತಗೊಳ್ಳೋದು, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿನ ಎದುರಿಸೋದು, ಮತ್ತೆ ಲೂಟಿ ಮಾಡೋದಕ್ಕೆ ಹಿಡಿಯೋದು. ಎಷ್ಟೋ ಇಲಾಖೆಗಳಲ್ಲಿ ಇವತ್ತೆಲ್ಲ ಓಡೋಗಿದ್ದಾರೆ ಇವರು ಪುಣ್ಯಾತ್ಮರು. ಎಷ್ಟೋ ಇಲಾಖೆಗಳಲ್ಲಿ ಲೋಕಾಯುಕ್ತ ರೇಡ್ ಆದಂತಹ ಸಂದರ್ಭದಲ್ಲೂ ಕೂಡ ರೇಡ್ ಆದ್ಮೇಲೂ ಅದೇ ಇಲಾಖೆಗೆ ಅದೇ ಕುರ್ಚಿ ಮೇಲೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ದುಷ್ಟರನ್ನ ನಾವು ನೋಡಿದೀವಿ. ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕಾನೂನಲ್ಲಂತೂ ಇವರಿಗೆ ಶಿಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಸಾರ್ವಜನಿಕರು ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರುವಂತಹ ಇಂಥ ನಾಡದ್ರೋಹಿ, ಜನದ್ರೋಹಿ, ದೇಶದ್ರೋಹಿಗಳಿಗೆ ನಮ್ಮ ತೆರಿಗೆ ಹಣವನ್ನ ತಿಂತಾ ಇರುವಂತಹ, ಅನ್ನವನ್ನ ತಿನ್ನಬಾರದನ್ನ ತಿಂತಾ ಇರುವಂತಹ ಇಂತಹ ಜನದ್ರೋಹಿಗಳಿಗೆ ಸನ್ಮಾನ ಮಾಡಬೇಕು. ಸನ್ಮಾನ ಅಂತಂದ್ರೆ ಏನಿವ್ರಿಗೆ? ಇವಾಗ ನಾವು ಸನ್ಮಾನ ಮಾಡ್ತೀವಿ ಅಂತ ಬಂದ್ರೆ ಎಷ್ಟೋ ಕಡೆ ಪೊಲೀಸರು ನಾವು ಸನ್ಮಾನ ಮಾಡಕ್ ಹೋಗೋದು ನಡೀತಾ ಇದಾರೆ. ಮೊನ್ನೆ ಆ ತುಮಕೂರಿನ ಡಿಸಿ, ಇಲ್ಲಿಯೇ ಪುಣ್ಯಾತ್ಮರು ಶಾಸಕರ ಮಗ ಏನು ಒಂದಷ್ಟು ತುಮಕೂರು ಜಿಲ್ಲೆಗೆ ಸೇರಿದಂತ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಅವರು ಪರಭಾರೆ ಮಾಡ್ಕೊಂಡಿದ್ರು. ಅಕ್ರಮವಾಗಿ ಪರಭಾರೆ ಮಾಡ್ಕೊಂಡಂತ ಜಮೀನ್ಗೆ ಆ ಪುಣ್ಯಾತ್ಗಿತ್ತಿ ತುಮಕೂರಿನ ಡಿಸಿ ಅದನ್ನ ಕನ್ವರ್ಷನ್ ಮಾಡಿ ಕೊಟ್ಟಿದ್ರು. ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೋದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ನೂರಾರು ಜನ ಪೊಲೀಸರು ಬಂದು ನಮ್ಮನ್ನ ತಡೆದ್ರು. ಅಂದ್ರೆ ಭ್ರಷ್ಟರು ಬಲಿಷ್ಠರಾಗಿದ್ರೆ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದನೂ ಕೂಡ ಅವರು ಎಸ್ಕೇಪ್ ಆಗುವಂತದನ್ನ ಮಾಡ್ತಾ ಇದ್ದಾರೆ. ಇವತ್ತು ಪುಣ್ಯಕ್ಕೆ ಇಲ್ಲಿ ನಮ್ಗೆ ಯಾರು ಪೊಲೀಸರು ಬಂದು ಅಡ್ಡಿ ಮಾಡ್ತಾ ಇಲ್ಲ. ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಕೂಡ
ಪುಣ್ಯಾತ್ಮರಿಗೆ ಏನು ಇವರಿಗೆ ಸನ್ಮಾನ ಮಾಡುವಂತದ್ದು. ಹಾಗಾಗಿ ನಾವು ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಆಗ್ಬೋದು ಬೇರೆ ಬೇಕಾದವ್ರಿಗೆ ಬೇಕಾಗಿರುವಂತ ಜನರು ಒಂದು ಸನ್ಮಾನ ಮಾಡುವಂತದ್ದು ನಾವೆಲ್ಲ ಮಾಡಿದೀವಿ. ಸೊ ಹಾಗಾಗಿ ನಾವು ಇವರಿಗೆ ಧಿಕ್ಕಾರ ಏನು ಕೂಗ್ತಾ ಇಲ್ಲ. ಇಂಥ ಜನರ ತೆರಿಗೆ ಹಣವನ್ನ ತಿಂದು ಅನ್ನ ತಿನ್ನದಂತಹ ಕೆಲಸವನ್ನ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ, ಆಂಜನೇಯ ಮೂರ್ತಿ ಅವರಿಗೆ, ಭ್ರಷ್ಟಾಚಾರ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ, 5 ಕೋಟಿ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದಿರುವಂತಹ ಆಂಜನೇಯ ಮೂರ್ತಿಗೆ, ಭ್ರಷ್ಟ ಆಂಜನೇಯ ಮೂರ್ತಿಗೆ, ಲೋಕಾಯುಕ್ತ ರೇಟ್ ನಲ್ಲಿ ಸಿಕ್ಕಿ ಬಿದ್ದಿರುವಂತಹ ಆಂಜನೇಯ ಮೂರ್ತಿಗೆ. ಹಾಗಾಗಿ ನಾವು ಜೈಕಾರ ಆಗ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಇವತ್ತು ಕಳ್ಳನನ್ನ ಕಳ್ಳ ಅನ್ನುವಂತವ್ರ ಮೇಲೇನೆ ಕೇಸ್ ಹಾಕುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ಪುಣ್ಯಾತ್ಮರಿಗೆ ಜೈಕಾರವನ್ನ ಹಾಕಿ ಅವ್ರಿಗೆ ನೀವು ಬಹಳ ಗನಂದಾರಿಯನ್ನೇ ಕೆಲಸ ಮಾಡಿದೀರಾ, ಬಹಳ ಒಳ್ಳೆ ಕೆಲಸ ಮಾಡಿದಿರಪ್ಪ, ಪುಣ್ಯಾತ್ಮ ಕಣೆ ನೀನು ಅಂತ ಹೇಳಿ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಇಲ್ಲೇ ಪೇಟ ಹಾರಗಳಲ್ಲ ಇಲ್ಲಿ ಪೇಟ ಹಾರ ಹೂವಿನ ಹಾರ ಎಲ್ಲಾ ತೆಗೆದುಕೊಂಡು ಬಂದಿದೀವಿ. ಈಗ ಆದ್ರೆ ಪಾಪ ಆ ವೈನ್ಗೆ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ. ನಮ್ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಆಗದಲ್ಲೇ ಓಡೋಗಿದ್ದಾರೆ. ಬಹುಶಃ ಲೋಕಾಯುಕ್ತ ರೈಡ್ ಅಲ್ಲಿ ಸಿಕ್ಕಿ ಬಿದ್ದು ಜೈಲ್ಗೆ ಹೋದಂಗೆ ಕಾಣ್ತಾ ಇಲ್ಲ. ಅವರು ಜೈಲ್ಗೆ ಹೋಗಿಲ್ಲ ಅಲ್ಲ, ಜೈಲ್ಗೆ ಹೋಗಿಲ್ಲ, ರೈಡ್ ಆಗಿದೆ. ಆದ್ರೆ ಈಗ ಅವರು ಯಾಕೆ ಬಂದಿಲ್ಲ ಇಲ್ಲಿ? ಅವ್ರನ್ನೇನಾದ್ರು ಅಮಾನತ್ ಮಾಡಿದಾರೆ ಏನೋ ಗೊತ್ತಾಗಿದೆಯಾ? ಅಮಾನತ್ ಮಾಡಿದಾರ? ಅಮಾನತು ಮಾಡಿಲ್ಲ. ಎಂತ ವ್ಯವಸ್ಥೆಯಲ್ಲಿ ನಾವ್ ಇದೀವಿ ಅಂತ ಅಂದ್ರೆ ಲೋಕಾಯುಕ್ತದವರೇ ರೈಡ್ ಮಾಡಿ, ಲೋಕಾಯುಕ್ತದವರೇ ಈಗ ಆತ ಇಷ್ಟು ಕೋಟಿ ರೂಪಾಯಿಗಳನ್ನ ಅಕ್ರಮ ಆಸ್ತಿಯನ್ನಾಗಿ ಮಾಡಿದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಪ್ರೈಮರಿ FIR ಹಾಕಿ ಅವ್ರ ಲೆಕ್ಕ ಕೊಟ್ಟ ಮೇಲೂ ಕೂಡ ಇಲಾಖೆಯವರು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ, ಅಮಾನತ್ ಮಾಡ್ತಾ ಇಲ್ಲ, ಕೆಲಸದಿಂದ ತೆಗಿತಾ ಇಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಯಾವ ಅಧೋಗತಿಗೆ ಇಳಿದಿದೆ. ಸರ್ಕಾರ ನಡೆಸ್ತಾ ಇರುವಂತವ್ರು ಯಾವ ರೀತಿಯಾಗಿ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ನೋಡಿ ಅರ್ಥ ಮಾಡ್ಕೋಬೇಕು. ಈ ಕಾರಣಕ್ಕಾಗಿ ನಾವು ಬಂದಿದ್ದೀವಿ. ಆ ಪುಣ್ಯಾತ್ಮ ಆಂಜನೇಯ ಇಲ್ಲ ಅಂತ ಕಾಣುತ್ತೆ. ಆಂಜನೇಯ ಎಲ್ಲಿ ಯಾವ್ರಿಗೆ ಹೋಗಿದಾರ ಗೊತ್ತಿಲ್ಲ. ಹಾಗಾಗಿ ಈಗ ಆಂಜನೇಯನವರ ಕುರ್ಚಿ ಚೇರು ಏನಿದೆ, ಟೇಬಲ್ ಏನಿದೆ, ಆ ಕುರ್ಚಿಗೆ ಸನ್ಮಾನ ಮಾಡಿ ನಿನ್ನಂತ ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ಯಪ್ಪ ನೀನು ಪುಣ್ಯಾತ್ಮ. ನಿನ್ನಂತವರ ಕೀರ್ತಿ ಇಡೀ ರಾಜ್ಯಕ್ಕೆ ಹರಡಬೇಕು. ಕೀರ್ತಿನ ಕುಖ್ಯಾತಿ ನಿನ್ನಂತವರ ಜನಸಾಮಾನ್ಯ